ಕಲರ್ಸ್ ಕನ್ನಡದವರು ಒಂದು ಪ್ರೋಮೋನ ಬಿಟ್ಟಿದ್ದಾರೆ. ಪ್ರೋಮೋ ನೋಡ್ಲಿಕ್ಕಂತೂ ಸೂಪರ್ವ್ ಆಗಿದೆ. ಸೊ ಈ ಒಂದು ಪ್ರೋಮೋನ ನೀವು ಕೂಡ ನೋಡೇ ಇರ್ತೀರಾ. ಕಿಚ್ಚ ಸುದೀಪ್ ಅವರು ಏಕವಚನದ ಬಗ್ಗೆ ಮಾತಾಡಿದ್ದಾರೆ ಮತ್ತು ಅಶ್ವಿನ್ ಅವರಿಗೆ ಕ್ಲಾಸ್ ತಗೊಂಡಿರೋದು ಈ ಪ್ರೋಮೋದಲ್ಲಿ ಕಾಣಿಸ್ತಾ ಇದ್ದಾರೆ. ಹಾಗೇನೆ ನಿಮ್ಗೆ ಪ್ರತಿಯೊಬ್ಬರಿಂದ ರೆಸ್ಪೆಕ್ಟ್ ಬೇಕು ಅನ್ನೋದಾದ್ರೆ ನೀವು ಪ್ರತಿಯೊಬ್ಬರಿಗೂ ಕೂಡ ಹೋಗಿ ಬನ್ನಿ ಅಂತಾನೆ ಕರಿಬೇಕು ಅನ್ನೋದನ್ನ ಕೂಡ ಮಾತಾಡಿಸ್ತಾರೆ. ಮತ್ತೆ ಪ್ರತಿಯೊಬ್ಬರಿಗೂ ಕೂಡ ರೆಸ್ಪೆಕ್ಟ್ ಕೊಟ್ಟನೆ ಮಾತಾಡಿಸ್ಬೇಕು ಅನ್ನೋದನ್ನ ಕೂಡ ಕಿಚ್ಚ ಸುದೀಪ್ ಅವರು ಹೇಳ್ತಾರೆ. ಮಾತೆತ್ತಿದ್ರೆ ಯಾವ ಹುಡುಗಿಗೂ ಕೂಡ ಹಿಂಗ್ ಮಾತಾಡ್ಬಿಡಿ ಅಂತ ಹೇಳ್ತೀರಾ? ಯಾವ ಹುಡುಗಿಗೆ ಏನ್ ಹೇಳ್ತಾ ಇದಾರೆ ಇಲ್ಲಿ? ಯಾರು ಏನ್ ಹೇಳ್ತಾ ಇದಾರೆ ಅನ್ನೋದನ್ನ ಕೇಳ್ತಾರೆ. ಮತ್ತೆ ಬೇರೆಯವರಿಗೇನೆ ಪ್ರಶ್ನೆ ಮಾಡ್ತಾರೆ. ನಿಮ್ಮಲ್ಲಿ ಯಾರೆಲ್ಲ ಅಶ್ವಿನ್ ಅವ್ರ ಹತ್ರ ನಿಮ್ಮ ಮಾನ ಮರ್ಯಾದೆ ಗೌರವನ ಕೊಟ್ಟು ಕೂತಿದ್ದೀರಿ ಕೈ ಎತ್ತಿ ಅಂತ ಹೇಳಿದಾಗ ಯಾರು ಕೂಡ ಕೈ ಎತ್ತುತ್ತಾ ಇರೋದಿಲ್ಲ. ಸೊ ಇಷ್ಟೊಂದ್ ಜನನ ಅಂತ ಹೇಳಿ ಅದನ್ನ ಸ್ವಲ್ಪ ಟೀಸ್ ಕೂಡ ಮಾಡ್ತಾರೆ. ಅಂಡ್ ಅಶ್ವಿನಿ ಅವರೇ ಈ ಮನೆಯಲ್ಲಿ ವುಮೆನ್ ಕಾರ್ಡ್ ಬೇಡ ಅನ್ನುವಂತಹ ಒಂದು ಮಾತನ್ನು ಕೂಡ ಹೇಳಿದ್ದಾರೆ. ಓವರ್ ಆಲ್ ಆಗಿ ಕಿಚ್ಚ ಸುದೀಪ್ ಅವರು ಈ ವಾರ ಕೆಲವೊಂದಿಷ್ಟು ವಿಷಯಗಳನ್ನ ಕವರ್ ಮಾಡಿದ್ದಾರೆ. ಅದರಲ್ಲಿ ಮೇನ್ ಆಗಿ ಏಕವಚನದ ಬಗ್ಗೆ. ಸೊ ನೀವು ಎಲ್ಲರಿಂದ ರೆಸ್ಪೆಕ್ಟ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಪ್ರತಿಯೊಬ್ಬರಿಗೂ ಕೂಡ ನೀವು ಕೂಡ ರೆಸ್ಪೆಕ್ಟ್ ಕೊಡೋದನ್ನ ಕಲಿಬೇಕು. ಪ್ರತಿಯೊಂದು ಮಗುವಿಗೂ ಕೂಡ ನೀವು ರೆಸ್ಪೆಕ್ಟ್ ಅನ್ನ ಕೊಡಬೇಕು. ಹೋಗಿ ಬನ್ನಿ ಅಂತಾನೆ ಹೇಳಬೇಕು. ಆವಾಗ ನಿಮ್ಗೆ ಬೇರೆಯವರು ಎಲ್ಲರಿಂದನೂ ಕೂಡ ರೆಸ್ಪೆಕ್ಟ್ ಸಿಗುತ್ತೆ. ಆವಾಗ ನೀವು ಡಿಮ್ಯಾಂಡ್ ಕೂಡ ಮಾಡಬಹುದು. ಅಕಸ್ಮಾತ್ ಆಗಿ ನಿಮಗೆ ರೆಸ್ಪೆಕ್ಟ್ ಬೇರೆಯವರಿಂದ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಆವಾಗ ನೀವು ಡಿಮ್ಯಾಂಡ್ ಮಾಡಬಹುದು. ಬಟ್ ನೀವೇನೆ ಬೇರೆ ಎಲ್ರಿಗೂ ಕೂಡ ರೆಸ್ಪೆಕ್ಟ್ ಅನ್ನ ಕೊಡ್ತಾ ಇಲ್ಲ. ಆವಾಗ ನೀವು ಹೇಗೆ ರೆಸ್ಪೆಕ್ಟ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತೀರಾ ಬೇರೆಯವರಿಂದ ಅನ್ನೋದ್ರ ಬಗ್ಗೆ ಇಲ್ಲಿ ಅಶ್ವಿನಿ ಅವರಿಗೆ ಮೊದಲನೇದಾಗಿ ಪ್ರಶ್ನೆ ಅಂತೂ ಇದ್ದೇ ಇರುತ್ತೆ. ಇದರ ಜೊತೆಗೆ ಅಶ್ವಿನಿ ಅವರಿಗೆ ಎಲ್ಲಾ ವಿಷಯಗಳು ಆದ ನಂತರ ವುಮೆನ್ ಕಾರ್ಡ್ ಅನ್ನ ಪ್ಲೇ ಮಾಡಬೇಡಿ ಅನ್ನುವಂತಹ ವಿಷಯವನ್ನು ಕೂಡ ಕ್ಲಿಯರ್ ಆಗಿನೇ ಮೆನ್ಷನ್ ಮಾಡ್ತಾರೆ. ಹಾಗಂತ ಹೇಳಿ ಕೇವಲ ಅಶ್ವಿನಿ ಅವರಿಗೆ ಮಾತ್ರ ಇಲ್ಲಿ ಬೈದಿಲ್ಲ. ನೀವು ವಿಷಯವನ್ನ ಪೂರ್ತಿ ತಿಳ್ಕೊಳ್ಬೇಕು. ಯಾಕಂತಂದ್ರೆ ಕೇವಲ ಅಶ್ವಿನಿ ಅವರಿಗೆ ಬೈದಿದ್ದು ಹಿಸ್ಟ್ರಿನಲ್ಲೇನೆ ಇಲ್ಲ. ಬಿಗ್ ಬಾಸ್ ಕನ್ನಡ ಸೀಸನ್ 12 ಹಿಸ್ಟ್ರಿನಲ್ಲೇನೆ ಇಲ್ಲ. ಅಶ್ವಿನಿ ಅವರಿಗೆ ಬೈದ ನಂತರ ಉಳಿದಿರೋ ಕೆಲವು ಸ್ಪರ್ಧಿಗಾದ್ರು ಬೈದೇ ಬೈತಾರೆ. ಅವರನ್ನ ಸ್ವಲ್ಪ ಸಮಾಧಾನ ಮಾಡೋದಕ್ಕೋ ಏನೋ ಗೊತ್ತಿಲ್ಲ. ಅದೇ ರೀತಿಯಾಗಿ ಇವಾಗ ಅಶ್ವಿನಿ ಅವರಿಗೆ ಬೈದಾದ ನಂತರ ಗಿಲ್ಲಿ ಮತ್ತೆ ಅಶ್ವಿನಿ ಅವರ ಉಸ್ತುವಾರಿ ಬಗ್ಗೆ ಕೂಡ ಮಾತುಗಳು ಬರ್ತವೆ. ಉಸ್ತುವಾರಿಯ ಬಗ್ಗೆ ಕೂಡ ಚರ್ಚೆಗಳು ಆಗ್ತವೆ. ಆದ್ರೆ ಮೇನ್ ಆಗಿ ಅಶ್ವಿನಿ ಅವರಿಗೆ ಈ ಒಂದು ವಿಷಯವನ್ನ ಕ್ಲಾರಿಫೈ ಮಾಡಿರೋದು ನಿಜಕ್ಕೂ ಒಳ್ಳೆಯದು. ಇದರ ಜೊತೆಗೆ ಅಮಾವಾಸ್ಯೆ ಅನ್ನುವಂತಹ ಒಂದು ಪದವನ್ನ ಬಳಸಿದ್ರು ರಕ್ಷಿತಾ ಅವರಿಗೆ. ಸೊ ಈ ಒಂದು ವಿಷಯವಾಗಿ ಕೂಡ ಸ್ವಲ್ಪ ಲೈಟ್ ಆಗಿ ವಿಷಯವನ್ನ ಟಚ್ ಮಾಡಿ ಬಂದಿದ್ದಾರೆ ಅನ್ನುವಂತಹ ಇನ್ಫಾರ್ಮೇಶನ್ ಇದೆ. ಬಟ್ ಇದು 99% ಅಷ್ಟೇನೆ ಕನ್ಫರ್ಮ್. ಇನ್ನು 1% ಕನ್ಫರ್ಮ್ ಆಗಬೇಕು. ಆಲ್ಮೋಸ್ಟ್ ಈ ವಿಷಯವನ್ನ ಟಚ್ ಮಾಡಿದ್ದಾರೆ ಅನ್ನುವಂತಹ ನ್ಯೂಸ್ ಇದೆ. ಟಚ್ ಮಾಡಿದ್ರೆ ಓಕೆ, ಬಟ್ ಸ್ವಲ್ಪ ಸರಿಯಾಗಿ ಅದನ್ನ ಎಲ್ರಿಗೂ ಕೂಡ ಅರ್ಥ ಆಗೋ ರೀತಿನಲ್ಲಿ ಹೇಳಬೇಕಿತ್ತು. ಕೇವಲ ಅಶ್ವಿನಿ ಅವರಿಗೆ ಮಾತ್ರನೇ ಅರ್ಥ ಆಗೋ ರೀತಿನಲ್ಲಿ ಹೇಳಿದ್ದಾರೆ ಅಂತ ಕಾಣಿಸ್ತಾ ಇದೆ. ಇನ್ನು ನೆಕ್ಸ್ಟ್ ನೋಡೋದಾದ್ರೆ ವುಮೆನ್ ಕಾರ್ಡ್ ಅನ್ನ ಪ್ಲೇ ಮಾಡಬೇಡಿ ಅನ್ನೋದ್ರ ಬಗ್ಗೆ ಅಂತೂ ಕ್ಲಿಯರ್ ಆಗಿ ಹೇಳಿದ್ದಾರೆ. ಅಶ್ವಿನಿ ಅವರಿಗೇನೆ ಪರ್ಟಿಕ್ಯುಲರ್ ಆಗಿ ಮೆನ್ಷನ್ ಮಾಡಿ ಹೇಳಿದ್ದಾರೆ. ಸೊ ಈ ಒಂದು ವಿಷಯ ಅವಶ್ಯಕತೆ ಇತ್ತು. ಇಷ್ಟು ದಿನಗಳ ಕಾಲ ಅವರು ವುಮೆನ್ ಕಾರ್ಡ್ ಅನ್ನ ಪ್ಲೇ ಮಾಡ್ತಾ ಇದ್ರು ಸ್ವಲ್ಪನಾದ್ರು. ಸೊ ಅದು ಇವಾಗ ಕ್ಲಿಯರ್ ಆಗಿ ಕಿಚ್ಚ ಸುದೀಪ್ ಅವರಿಂದ ಎಕ್ಸ್ಪೋಸ್ ಕೂಡ ಆಗಿದೆ. ಇಷ್ಟಾದ್ರೂ ಕ್ಲಾಸ್ ಅವಶ್ಯಕತೆ ಇತ್ತು ಕಿಚ್ಚ ಸುದೀಪ್ ಅವರಿಂದ. ತುಂಬಾ ಜನ ವೇಟ್ ಮಾಡ್ತಾ ಇದ್ರು. ಸೊ ಒಂದು 100% ಕ್ಲಾಸ್ ಅಂತ ನೀವು ಕನ್ಸಿಡರ್ ಮಾಡೋದಾದ್ರೆ ಅದರಲ್ಲೊಂದು 50-60% ಅಂತ ಕನ್ಸಿಡರ್ ಮಾಡಬಹುದು. ಸೊ ಅಷ್ಟರ ಕ್ಲಾಸ್ ಅಂತೂ ಇದ್ದೇ ಇದೆ. ಹೈ ಎಕ್ಸ್ಪೆಕ್ಟೇಷನ್ ಅನ್ನು ಇಟ್ಕೊಂಡು ನೋಡಬೇಡಿ. ಒಂದು ಮಿಡ್ ರೇಂಜ್ ಅಲ್ಲಿ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ನೋಡಿದ್ರೆ ಅಷ್ಟೊಂದೇನು ನಿಮಗೆ ಬೇಜಾರಾಗೋದಿಲ್ಲ. ಸೊ ಹೈ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ರೆ ಬೇಜಾರಾಗೋದಂತೂ ಪಕ್ಕ. ಸೊ ಈ ಒಂದು ವಿಷಯ ಮೈಂಡ್ ಅಲ್ಲಿ ಇರ್ಲಿ. ಯಾಕಂತ ಹೇಳಿದ್ರೆ ಈ ಹಿಂದೆ ಕೂಡ ನೀವು ಸಾಕಷ್ಟು ಪ್ರೋಮೋಗಳನ್ನ ನೋಡಿರ್ತೀರಾ. ಪ್ರೋಮೋದಲ್ಲಿ ಹೈ ಲೆವೆಲ್ ಅಲ್ಲಿ ತೋರಿಸಿರ್ತಾರೆ. ಬಟ್ ಎಪಿಸೋಡೇ ಬೇರೆ ರೇಂಜ್ ಅಲ್ಲಿ ಇರುತ್ತೆ. ಯಾಕಂತಂದ್ರೆ ಪ್ರೋಮೋದಲ್ಲಿ ಸೌಂಡ್ ಎಫೆಕ್ಟ್ ಅದು ಇದು ಎಲ್ಲ ಹಾಕಿ ಮುಖದ ಆಂಗಲ್ ಅದೆಲ್ಲ ಡಿಫ್ರೆಂಟ್ ಆಗಿ ಮಾಡಿ ಯಾವುದೋ ಸೀನನ್ನ ಎಲ್ಲಿಗೋ ಕನೆಕ್ಟ್ ಮಾಡಿರ್ತಾರೆ. ಸೊ ಅದೇ ರೀತಿಯಾಗಿ ಇಲ್ಲೂ ಕೂಡ ಆಗಿರೋ ಚಾನ್ಸಸ್ ತುಂಬಾನೇ ಹೈ ಇದೆ. ಸೊ ಹೀಗಾಗಿ ಮಿಸ್ ಮಾಡದೆ ಎಪಿಸೋಡ್ ಅನ್ನ ನೋಡಿ. ಬಟ್ ನಮಗೆ ಆಲ್ರೆಡಿ ಹೇಳಿದ್ನಲ್ವಾ, ಒಂದು 60% ಎಕ್ಸ್ಪೆಕ್ಟೇಷನ್ ಅನ್ನ ಇಟ್ಕೊಂಡು ನೋಡಬಹುದು. ಅವಾಗ ನಿಮ್ಗೆ ಯಾವುದೇ ರೀತಿಯಾಗಿ ಬೇಜಾರಾಗೋದಿಲ್ಲ. ನೀವೊಂದು 100 ಅಥವಾ 90% ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ನೋಡಿದ್ರೆ ಬೇಜಾರಾಗೋದಂತೂ ಪಕ್ಕ. ಈ ಒಂದು ಕ್ಲಾಸ್ ತಗೊಂಡಿರೋದಂತೂ ಚೆನ್ನಾಗಿತ್ತು. ಅವಶ್ಯಕತೆ ಕೂಡ ಇತ್ತು. ಇಲ್ಲ ಅಂತ ಹೇಳಿದ್ರೆ ತುಂಬಾ ಒಂದು ಚರ್ಚೆ ಆಗ್ತಾ ಇತ್ತು ಈ ಒಂದು ವಿಷಯಗಳು. ಅಶ್ವಿನಿ ಅವರಿಗೆ ಕ್ಲಾಸ್ ತಗೊಳ್ಳೋದಿಲ್ಲ ಅಂತ ಹೇಳಿ ಒಂದು 50-60% ಬೆಟರ್ ಅಂತ ನನಗನ್ನಿಸ್ತು. ಸೊ ನೀವು ಕೂಡ ಎಪಿಸೋಡ್ ಅನ್ನ ನೋಡಿ, ಎಪಿಸೋಡ್ ಅನ್ನ ಎಂಜಾಯ್ ಮಾಡಿ. ಮತ್ತೆ ಇಷ್ಟು ಕ್ಲಾಸು ಅಶ್ವಿನಿ ಅವರಿಗೆ ತಗೊಂಡಿದ್ದು ಸಾಕಾಗತ್ತಾ ಅಥವಾ ಇನ್ನೂ ಕೂಡ ಕ್ಲಾಸ್ನ ಅವಶ್ಯಕತೆ ಇತ್ತಾ? ನಿಮ್ಮ ಒಪಿನಿಯನ್ ಏನು ಅದನ್ನ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ನೀವು ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್.